ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕಂಡಕ್ಟರ್ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿತ್ತು. ಹೀಗಾಗಿ ಪೊಲೀಸರ ಕ್ರಮ ಖಂಡಿಸಿ ಕರವೇ ಪ್ರೊಟೆಸ್ಟ್ಗೆ ಇಳಿತಾ ಇದೆ. ಪೊಲೀಸರು ಅನುಸರಿಸಿದಂತಹ ಕ್ರಮದ ವಿರುದ್ಧ ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಆಕ್ರೋಶ ಹೊರಹಾಕ್ತಾ ಇದೆ. ಕಂಡಕ್ಟರ್ ಮೇಲೆ ಹಲ್ಲೆ ಹಾಗೂ ಪೋಕ್ಸೋ ಕೇಸ್ ದಾಖಲು ಮಾಡಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಂಡಕ್ಟರ್ ಮೇಲೆ ಹಲ್ಲೆ ಆಯಿತು. ನಿನ್ನೆವರೆಗೆ ಹಲ್ಲೆಯಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇರೋ ವಿಷಯನೇ ಬೇರೆ, ಅವರು ಹಲ್ಲೆ ಮಾಡಿದಂತಹ ಒಂದು ವಿಚಾರನೇ ಬೇರೆ. ಅಂದರೆ ಯಾವ ವಿಚಾರ ಇಟ್ಕೊಂಡು ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ರು ಆ ಒಂದು ವಿಚಾರನೇ ಬೇರೆ. ಆದರೆ ಇವತ್ತು ಕೇಸ್ ದಾಖಲಾಗಿರುವಂತಹ ಕೇಸೇ ಬೇರೆ. ಪೋಕ್ಸೋ ಕೇಸ್ ದಾಖಲಾಗಿ ಹೋಯಿತು. ಹೀಗಾಗಿ ಪೋಕ್ಸೋ ಕೇಸ್ ದಾಖಲು ಮಾಡಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮಾರಿಹಾಳ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಕರವೇ ಪ್ರತಿಭಟನೆಗೆ ಅಂತ ಮುಂದಾಗ್ತಾ ಇದೆ. ಕರವೇ ನಾರಾಯಣಗೌಡ ಬಣದಿಂದ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಇನ್ನು ಎಫ್ಐಆರ್ ದಾಖಲು ಮಾಡಿದಂತಹ ಪೊಲೀಸ್ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹ ಮಾಡಿದ್ದಾರೆ. ಪ್ರತಿಭಟನಾಕಾರರನ್ನ ಇದೇ ಸಂದರ್ಭದಲ್ಲಿ ಪೊಲೀಸರು ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ. ಸಾಮಾನ್ಯ ಪ್ರಜೆಗಳು ಪೊಲೀಸ್ ದೌರ್ಜನ್ಯಕ್ಕೆ ಅದಕ್ಕೆಲ್ಲ ಕಾನೂನು ಪ್ರಕಾರ ಕೆಲಸ ಮಾಡಬೇಕು ಮಾಡಿಕೊಡ್ತೀವಿ. ಹೇಳಕ್ಕ ಹೇಳಕ್ಕ ಇಲ್ಲಿ ಹಂಗೆ ಹೇಳ್ಬಾರ್ದು ಮಾಡಿ ಹೇಳಕ್ಕ ಇಲ್ಲ ಸರ್ काले करना बरे ना होकर MS गुंडा